ಇನ್ನೊಂದು ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್ ಇದೆ. ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಸಿಗ್ತಾ ಇದೆ. ಮಹದೇವಪುರದಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ನಿನ್ನೆ ಮಗು ಬಲಿಯಾಗಿತ್ತು. ಮಹದೇವಪುರದಲ್ಲಿರುವಂತಹ ರಸ್ತೆಯ ಬಗ್ಗೆ ವಿವರವಾಗಿ ನ್ಯೂಸ್ ಫಸ್ಟ್ ವರದಿ ಬಿತ್ತರಿಸುವಂತಹ ಕೆಲಸವನ್ನ ಮಾಡುತ್ತೆ. ಹಳೆಹಳ್ಳಿ ರಸ್ತೆ ಕುರಿತು ನಿರಂತರ ವರದಿಯನ್ನ ಮಾಡುತ್ತೆ ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ವರದಿ ಮಾಡ್ತಾ ಇದ್ದಂತೆ ಸ್ಥಗಿತಗೊಂಡಿರುವಂತಹ ಹಳೆಹಳ್ಳಿ ರಸ್ತೆ ಕಾಮಗಾರಿಯನ್ನು ಶುರು ಮಾಡ್ತಾರೆ. ನ್ಯೂಸ್ ಫಸ್ಟ್ ವರದಿ ಮಾಡಿದ ಒಂದೇ ದಿನದಲ್ಲಿ ಈಗ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗಿದೆ. ಇದು ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್. ನೋಡಿ, ಅದು ಇದೇ ರಸ್ತೆ. ಅದು ನಿನ್ನೆ ಇದೇ ಒಂದು ರಸ್ತೆಯಲ್ಲಿ ರಸ್ತೆ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೆನೆಗುದಿಗೆ ಬಿದ್ದಿರುವಂತಹ ಪ್ರಕರಣ ಇದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅವೈಜ್ಞಾನಿಕವಾಗಿ ಹಂಪನ ನಿರ್ಮಾಣ ಮಾಡಿರುವಂತಹ ಕಾರಣಕ್ಕಾಗಿ ಒಂದು ಮಗು ಸಾವಿಗೀಡಾಗುತ್ತೆ. ಅದಾದ ಮೇಲೆ ಆ ಮಗು ಸಾವಿಗೀಡಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ನಿರಂತರವಾದಂತಹ ವರದಿಯನ್ನು ಬಿತ್ತರಿಸುವಂತಹ ಕೆಲಸವನ್ನು ಮಾಡುತ್ತೆ. ಅದಾದ ಮೇಲೆ ಯಾವಾಗ ನ್ಯೂಸ್ ಫಸ್ಟ್ ವಿವರವಾದಂತಹ ವರದಿಯನ್ನು ಬಿತ್ತಾರವನ್ನು ಮಾಡಿ ಜನರಿಗೆ ಅರಿವನ್ನು ಮೂಡಿಸೋದ್ರ ಜೊತೆಗೆ ಸರ್ಕಾರಕ್ಕೂ ಚಾಟಿ ಬೀಸುವಂತಹ ಕೆಲಸವನ್ನು ಮಾಡುತ್ತೆ. ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುವಂತೆ ನ್ಯೂಸ್ ಫಸ್ಟ್ ಮಾಡುತ್ತೆ. ಈಗ ಕೇವಲ ಒಂದೇ ಒಂದು ದಿವಸದಲ್ಲಿ ಆ ಹಳೆಹಳ್ಳಿ ಕಾಮಗಾರಿ ರಸ್ತೆ ಈಗ ಆರಂಭ ಆಗಿರೋದು. 22 ತಿಂಗಳ ಮಗುವನ್ನ ಬಲಿ ಪಡೆದಿದ್ದಂತ ಮಹದೇವಪುರದ ಹಳೆಹಳ್ಳಿ ರಸ್ತೆಯಲ್ಲಿ ಈಗ ಕೊನೆಗೂ ಕಾಮಗಾರಿ ಶುರು ಆಗಿರ್ತಕ್ಕಂಥದ್ದು. ಅಂದ್ರೆ ಸತತ 6 ತಿಂಗಳಿನಿಂದ ಇಲ್ಲಿ ದುರಸ್ತಿ ಕಾಮಗಾರಿ ನಡೀತಾ ಇತ್ತು. ಅಂದ್ರೆ ಅಧ್ವಾನ ಆಗೋಗಿತ್ತು. ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ರು. ಸದ್ಯ ಇದೀಗ ಕಾಮಗಾರಿ ಶುರು ಆಗಿರ್ತಕ್ಕಂಥದ್ದು. ಈ ಬಗ್ಗೆ ನ್ಯೂಸ್ ನಿರಂತರವಾಗಿ ವರದಿ ಮಾಡಿತ್ತು. ಈಗ ಇಂಪ್ಯಾಕ್ಟ್ ಆಗಿದ್ದು ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಕಾಮಗಾರಿ ಶುರುವಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಅದೇ ಜಾಗದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇದೇ ಜಾಗದಲ್ಲಿ ಕಳೆದ 2 ದಿನಗಳ ಹಿಂದೆ 22 ತಿಂಗಳ ಬಾಲಕ ತ್ರಿಶೂಲ್ ಮೃತಪಟ್ಟಿದ್ದ. ಅದಕ್ಕೆ ಮೂಲ ಕಾರಣ ಈ ರಸ್ತೆಯ ಸ್ಥಿತಿ, ಈ ಅಧ್ವಾನದ ರಸ್ತೆಯ ಸ್ಥಿತಿಯಿಂದಲೇ ಅಪಘಾತ ಆಗಿತ್ತು. ಸಡನ್ ಆಗಿ ಬೈಕ್ ಬ್ರೇಕ್ ಹಾಕದ ಕಾರಣಕ್ಕಾಗಿ ತ್ರಿಶೂಲ್ ಕೆಳಗ್ ಬೀಳ್ತಾನೆ. ಹಿಂದಿನಿಂದ ಬಂದಂತ ಕಾರು ಆತನ ತಲೆ ಮೇಲೆ ಹಾದು ಹೋಗುತ್ತೆ. ತ್ರಿಶೂಲ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಅದೇ ಎಕ್ಸಾಕ್ಟ್ ಸ್ಪಾಟ್ ಈಗ ನೀವೇನ್ ನೋಡ್ತಾ ಇದ್ದೀರಾ, ಕಾಮಗಾರಿ ನಡೀತಾ ಇರುವಂತ ಇದೇ ಜಾಗದಲ್ಲಿ ಅಪಘಾತ ಸಂಭವಿಸಿತ್ತು. ಅದಕ್ಕೆ ಮೂಲ ಕಾರಣ ಈ ರಸ್ತೆಯ ಸ್ಥಿತಿ ಅಂತ ಇಲ್ಲಿನ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ರು. ಅಂದ್ರೆ 3 ದಿನಗಳಲ್ಲಿ ರಸ್ತೆ ಕಾಮಗಾರಿಯನ್ನ ಮಾಡ್ತೀವಿ ಅಂತ ರಸ್ತೆಯನ್ನ ಆಗಿದ PW ಅಧಿಕಾರಿಗಳು 6 ತಿಂಗಳಾದ್ರೂ ಕೂಡ ಈ ಕಡೆ ಗಮನ ಕೊಟ್ಟಿರಲಿಲ್ಲ. ಈ ಬಗ್ಗೆ ನ್ಯೂಸ್ ಫಸ್ಟ್ ಸತತವಾಗಿ ವರದಿ ಮಾಡಿತ್ತು. ಇದೀಗ ರಸ್ತೆ ಕಾಮಗಾರಿ ಶುರುವಾಗಿದ್ದು ಇಲ್ಲಿನ ಸ್ಥಳೀಯರು ಅಂದ್ರೆ ಖುಷಿಯನ್ನ ಹೊರಹಾಕ್ತಾ ಇರುವಂತದ್ದು, ಅಂದ್ರೆ ಖುಷಿ ಪಡ್ತಾ ಇದ್ದಾರೆ. ಕೊನೆಗೂ ರಸ್ತೆ ಕಾಮಗಾರಿ ಶುರು ಆಯ್ತಲ್ಲ, ನಮಗೆ ಓಡಾಡೋದಕ್ಕೆ ಆರಾಮಾಗಿರೋ ಒಂದು ರಸ್ತೆ ಆದ್ರೂ ಸಿಗತ್ತೆ ಅನ್ನುವಂತ ಒಂದು ಸಂತೋಷ ಅವರಲ್ಲಿ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಮತ್ತೊಂದು ಕಡೆಯಲ್ಲಿ ನೀವು ಗಮನಿಸಬಹುದು, ಅಂದ್ರೆ ಈ ರಸ್ತೆಯಲ್ಲಿ ಓಡಾಡೋಕೆ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಬಹಳ ಕಷ್ಟ ಆಗ್ತಾ ಇತ್ತು. ಅದ್ರ ಜೊತೆಗೆ ಧೂಳು, ತುಂಬಾ ಸಮಸ್ಯೆ ಅನುಭವಿಸ್ತಾ ಇದ್ರು ಸತತ 6 ತಿಂಗಳಿನಿಂದ. ಸದ್ಯ ಇದೀಗ ಕಾಮಗಾರಿ ಶುರುವಾಗಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭರವಸೆಯನ್ನ ಕೊಟ್ಟೋಗುವಂತ ಕೆಲಸವನ್ನ ಮಾಡಿದ್ರು. ಇದೀಗ ಕೊನೆಗೂ ಕಾಮಗಾರಿ ಶುರುವಾಗಿದೆ. ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಜೊತೆ ಚಂದನ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.